ಹೇಗಿದ್ದೀರಾ? ಇವತ್ತು ಸೂಪರಾಗಿರೋ ಸೌತೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆ ಯಾವುದಕ್ಕಾದ್ರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟದ ಜೊತೆಗೂ ನೆಂಚ್ಕೊಳಕ್ಕೆಲ್ಲ ಚೆನ್ನಾಗಿರುತ್ತೆ. ಅದು ಯಾವ ರೀತಿ ಮಾಡೋದು ನೋಡೋಣ ಫ್ರೆಂಡ್ಸ್. ಎರೆ ಸೌತೆಕಾಯಿ ಅಂತ ಹೇಳ್ತಾರೆ ಈ ಸೌತೆಕಾಯಿಗೆ. ನಿಮ್ಮ ಕಡೆ ಏನಂತ ಹೇಳ್ತೀರಾ ಕಮೆಂಟ್ ಹಾಕಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನನಗೆ ಈ ಸೈಜ್ ಬೇಕು, ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿನಿ. 1/4 kg ಇದೆ. ಯಾವ ರೀತಿ ಮಾಡೋದು ನೋಡೋಣ. ಒಂದು 7-8 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಪಲ್ಯ. ಕಡಾಯಿ ಬಿಸಿ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಸ್ಕಿಪ್ ಮಾಡಿ ಕಡಲೆಬೇಳೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿತಾ ಇದೆ. 1-2 ಖಾರಕ್ಕೆ ಹಸಿಮೆಣಸು, ಒಂದು ಮೀಡಿಯಮ್ ಸೈಜ್ 1-2-3 ಈರುಳ್ಳಿ ಇದೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಬಾಡಿದರೆ ಸಾಕಾಗುತ್ತೆ. ಇಷ್ಟಾದರೆ ಸಾಕು. ಈ ತೊಳೆದಿಟ್ಕೊಂಡಿನಿ, ಇದನ್ನು ಹಾಕ್ತಾಯಿದ್ದೀನಿ. ಎರೆ ಸೌತೆಕಾಯಿ ಬೇಗ ಆಗೋಗ್ಬಿಡುತ್ತೆ. ಎಷ್ಟೊತ್ತು ಬೇಡ ಪಲ್ಯ ಮಾಡೋದಕ್ಕೆ. ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಲರಿಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಚಿಕ್ಕ ಬೌಲಲ್ಲಿ 1 ಬೌಲ್ ನೀರು ಹಾಕ್ತಾಯಿದ್ದೀನಿ. ಇಷ್ಟಾದರೆ ಸಾಕು. ಟೊಮೊಟೊ ಎಲ್ಲ ಏನು ಹಾಕೋದು ಬೇಡ, ಹಾಗೇ ಮಾಡಿದ್ರೇ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಹಾಕ್ಕೊಳ್ಳಿ ಒಂದು ಅರ್ಧ ಟೊಮೊಟೊ. ನಾನು ಹಾಕ್ತಾಯಿಲ್ಲ, ಹಾಗೇ ಚೆನ್ನಾಗಿರುತ್ತೆ. 5 ನಿಮಿಷ ಮೀಡಿಯಮ್ ಉರಿಯಲ್ಲೇ ಇದು ಎರೆ ಸೌತೆಕಾಯಿ ಬೇಯಬೇಕು, ಪಲ್ಯ ಆಗಬೇಕು. 5 ನಿಮಿಷ ಬಿಟ್ಟು ನೋಡೋಣ. 5 ನಿಮಿಷ ಆಗಿದೆ. ಹೇಗಾಗಿದೆ ನೋಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಬಂದಿದೆ ಎರೆ ಸೌತೆಕಾಯಿನ ಪಲ್ಯ. ಬೆಂದಿದೆ. ಇಷ್ಟ ಆದರೆ ಆಯಿತು. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಬಂದಿದೆ ಎರೆ ಸೌತೆಕಾಯಿನ ಪಲ್ಯ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಕಾಂಬಿನೇಷನ್ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ. ಮಧ್ಯಾಹ್ನ ಊಟದ ಜೊತೆಗೂ ನೆಂಚ್ಕೋಬೋದು. 5 ನಿಮಿಷಕ್ಕೆಲ್ಲ ಪಟಾಪಟ್ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನಿಮ್ಮ ಮುಂದೆ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಸರಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.